Crazy couple, tan tan tan, crazy couple, crazy couple, crazy couple. Welcome to Crazy Couple, powered by CNS Silk International, Chickpet, Adgood. ಈಗ ನಿಮ್ಮ ಜೊತೆ ಟಾಸ್ಕ್ ಆಡ್ಸೋದಕ್ಕೆ ಶೀತಲ್ ಬರ್ತಾರೆ. ಸೊ ಕಪಲ್ಸ್, ಪ್ರತಿ ವಾರ ನಾನು ಔಟ್ಡೋರ್ ಟಾಸ್ಕ್ ಮಾಡಿಸ್ತಾ ಇದ್ದೆ. ಹೊರಗಡೆ ಭಯಾನಕ ಭೀಕರ ಟಾಸ್ಕ್ಗಳನ್ನೆಲ್ಲ ಕೊಡ್ತಾ ಇದ್ದೆ, ಸ್ವಲ್ಪ ಅಡ್ವೆಂಚರಸ್ ಟಾಸ್ಕ್ ಕೊಡ್ತಾ ಇದ್ದೆ, ಫಿಸಿಕಲ್ ಟಾಸ್ಕ್ಗಳನ್ನ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ಫಾರ್ ಅ ಚೇಂಜ್ ಸ್ಟುಡಿಯೋ ಒಳಗಡೆ ಇದ್ದೀನಿ. ಸೊ ನಿಮ್ಗೆಲ್ಲ ಇಲ್ಲೇ ಟಾಸ್ಕ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ರೆಡಿನಾ? ಬಲು ಅಪರೂಪ ನಮ್ ಜೋಡಿ ಟಾಸ್ಕ್ ನ ಹೆಸರ. ಸೊ ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಾ? ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಬಾಲ್ ಕಾಣಿಸ್ತಾ ಇದೆ ನಿಮ್ಗೆ, 2 ಗಂಟೆ ಕಾಣಿಸ್ತಾ ಇದೆ, ಪ್ಲಸ್ ಚಿಕ್ಕ ಚಿಕ್ಕ ಬಾಲ್ಸ್ ಕಾಣಿಸ್ತಾ ಇದೆ, ರಬ್ಬರ್ ಬ್ಯಾಂಡ್ ಕಾಣಿಸ್ತಾ ಇದೆ. ಆ ಕಡೆ ಬಾಟಲ್ ಇದೆ. ಸೊ ಈ ಬಾಲನ್ನ ನೀವು ನಿಮ್ಮ ವೈಫ್, ನಿಮ್ಮ ಪೇರ್ ರೋಮಿಯೋ ಜೂಲಿಯಟ್ ಇಬ್ರು ಸೇರ್ಕೊಂಡು ನಿಮ್ಮ ಮಧ್ಯದಲ್ಲಿ ಈ ಬಾಲ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂತ ಇಬ್ರು ಒಂದೊಂದು ಗಂಟೆನ ಕೈಯಲ್ಲಿ ಇಟ್ಕೊಂಡು ಆ ರಬ್ಬರ್ ಬ್ಯಾಂಡ್ ಮೇಲೆ ಚಿಕ್ಕ ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಆ ಏನ್ ಇಟ್ಟಿದ್ ಬಾಟಲ್ಸ್ ಇದೆ ಆ ಬಾಟಲ್ಸ್ ಮೇಲೆ ಆ ಚಿಕ್ಕ ಬಾಲ್ನ ಬ್ಯಾಲೆನ್ಸ್ ಮಾಡಬೇಕು. ತುಂಬಾ ಸಿಂಪಲ್ ಟಾಸ್ಕು, ಬಟ್ ಅಷ್ಟೇ ಕಷ್ಟ ಇದೆ. ಸೊ ಯಾರು ಬೇಗ ಮಾಡ್ತಾರೆ ಅವ್ರು ವಿನ್ನರ್. ಆ ಥರ ಓಕೆನಾ? ಓಕೆ. 3 minutes ಟೈಮ್ ಇರುತ್ತೆ. ಬಿದ್ರೆ ಮತ್ತೆ ವಾಪಸ್ ಬಂದು ಮತ್ತೆ ಟಾಸ್ಕ್ನ ಫಸ್ಟಿಂದ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಸೊ ಯಾರು 3 ನಿಮಿಷದಲ್ಲಿ ಬೇಗ ಇಡ್ತಾರೋ ಅವ್ರು ವಿನ್ನರ್. ಓಕೆನಾ? ಓಕೆ. ಸರಿ, ಹಾಗಾದ್ರೆ ರವೀಂದ್ರ ಅವರೇ ಬನ್ನಿ. ಸೊ ರವೀಂದ್ರ ಮತ್ತೆ ಅಶ್ವಿನ್ ಇಬ್ರು ರೆಡಿ? ಸೊ ಇಲ್ಲಿಂದ ನೀವು ಅಲ್ಲಿ 1 ಬಾಲ್ ತಗೊಂಡು ಹೋಗಿ ಅಲ್ಲಿ 1 ಬಾಟಲ್ ಮೇಲೆ ಇಟ್ರಿ ಅಂದ್ರೆ ನಿಮ್ಗೆ 10 ಪಾಯಿಂಟ್ಸ್. ಅಷ್ಟು ಬಾಟಲ್ ಮೇಲೆ ಇಟ್ರೆ 60 ಪಾಯಿಂಟ್ಸ್ ಬರುತ್ತೆ. ಯಾರು ಜಾಸ್ತಿ ಇಡ್ತಾರೆ ಅವರಿಗೆ 10 ಎಕ್ಸ್ಟ್ರಾ. ಸೊ ರೆಡಿನಾ ಇಬ್ರು? ಓಕೆನಾ? ಸ್ಟಾರ್ಟ್ ಮಾಡಿ. ಮತ್ತೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗಂಟೆ ಹೊಡಿತಾ ಇರ್ಬೇಕು ಇಬ್ರು. ಬಾಟಲ್ ಇಟ್ಬಿಟ್ಟು ವಾಪಸ್ ಬಂದ್ಬಿಡಿ. ಮೂರ್ ಬೇರೆ ಬೇರೆ ತರದ ಬಾಲ್ ಇದೆ, ಬೇರೆ ಬೇರೆ ಸೈಜಿನ ಬಾಲ್ ಇದೆ. ಯಾವ್ದು ಬೇಕಾದ್ರೂ ನೀವು ತಗೊಳ್ಬೋದು. ಇನ್ನು 1.5 ನಿಮಿಷ ಇದೆ ನಿಮ್ಗೆ, ಆರಾಮಾಗಿ ಮಾಡ್ಬೋದು. ಪರವಾಗಿಲ್ಲ ಕಣ್ರಿ, 40 ಮಾರ್ಕ್ಸ್ ತಗೊಂಡಿದ್ದೀರಾ. ಥ್ಯಾಂಕ್ ಯು. ಹೇಗನ್ಸ್ತು ಟಾಸ್ಕ್ ಮಾಡಿ? ಚೆನ್ನಾಗಿತ್ತು, ಇನ್ನೂ ಮಾಡಬೇಕು ಅನ್ಕೊಂಡ್ವಿ. ಸ್ವಲ್ಪ ಫಸ್ಟ್ ಅಲ್ಲ ನಾವೇನು, ಸ್ವಲ್ಪ ಟಫ್ ಅನ್ಸ್ತು. ಫಸ್ಟಿಗೆ ನಿಮ್ದು ಬಾಲ್ ಬಿದ್ದಿರ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಮುಗಿಸ್ಬಿಡ್ಬೋದಿತ್ತೇನೋ. ಅಲ್ಲಿ ಟೈಮ್ ಸ್ವಲ್ಪ ಕಿಲ್ ಆಯ್ತು ಅನ್ಸುತ್ತೆ. ವಾಟ್ ಎವರ್ ಇಟ್ ಈಸ್, ವಿ ಎಂಜಾಯ್ಡ್ ಇಟ್. ಕಂಗ್ರಾಟ್ಸ್, ಚೆನ್ನಾಗಿ ಮಾಡಿದ್ರಿ. 40 ಮಾರ್ಕ್ಸ್ ಸಿಕ್ಕಿದೆ ನಿಮ್ಗೆ. ಥ್ಯಾಂಕ್ ಯು. ಓಕೆ, ಸುರೇಶ್ ಮತ್ತೆ ಸೌಮ್ಯ ಬನ್ನಿ. ಸೊ ಏನಾದ್ರೂ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಟ್ರೈ ಮಾಡ್ತೀನಿ. ಸುಮ್ಮನೆ ಫ್ಲೂಕಲ್ಲಿ ಹೋಗೋಣ ಅಂತ ಹೇಳಿ. ಓಕೆ, ಸ್ಟಾರ್ಟ್ ಮಾಡಿ. Looking hot off the block you ain't never seen. When I drop at some ladies wanna scream. ಆರಾಮಾಗಿ ಮಾಡಿ, ಆರಾಮಾಗಿ. ಬೆರಳಲ್ಲಿ ಇಟ್ಕೊಳ್ಬೇಡಿ, ಬಾಲ್ನ ಬ್ಯಾಲೆನ್ಸ್ ಮಾಡಿ ರಬ್ಬರ್ ಬ್ಯಾಂಡ್ ಅಲ್ಲಿ. ಒಂದೂವರೆ ನಿಮಿಷ ಆಗಿದೆ ಆಲ್ರೆಡಿ.
ಆಗ್ತಾ ಇರೋದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. 5 ಸೆಕೆಂಡ್ ಅಷ್ಟೇ ಇರೋದು. ಟೈಮ್ ಅಪ್. ಏನನ್ಸುತ್ತೆ, ಯಾರು ಸರಿ ಮಾಡಿಲ್ಲ ಅಂತ ಅನ್ಸುತ್ತೆ? ಅವ್ರು ಸರಿ ಮಾಡಲಿಲ್ಲ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಓಕೆ, ನಾನು ಸರಿ ಮಾಡಿಲ್ಲ ಅನ್ಸುತ್ತೆ. ಯಾವಾಗಲೂ ಹುಡುಗಿಯರನ್ನ ಸೋಲ್ಸ್ಬಿಡ್ತೀರಾ ಕಣ್ರಿ. ಹಾ, 2 ಇಟ್ಟಿದ್ದಾರೆ, ಇನ್ನೊಂದು ಕಾಣಿಸ್ತಾ ಇಲ್ಲ, ಆದ್ರೂ 20 ಮಾರ್ಕ್ಸ್. ಓಕೆ, Thank you. ಚೆನ್ನಾಗಿ ಮಾಡಿದ್ರಿ. ಸೊ ನೆಕ್ಸ್ಟ್ ಕಪಲ್ ಯಶವಂತ್ ಮತ್ತೆ ಸಂಧ್ಯಾ, ಬನ್ನಿ. ರೆಡಿನಾ? ರೆಡಿ. ಏನ್ ಅನ್ಸುತ್ತೆ ಅವರಿಬ್ರು ಪರ್ಫಾರ್ಮ್ ಮಾಡಿರೋದು ನೋಡಿ? ಒಳ್ಳೇದಾಗಿದೆ. ಒಳ್ಳೇದಾ? ಒಳ್ಳೇದು. ನೋಡುವಾಗ ಸಿಂಪಲ್ ಉಂಟು, ಮಾಡುವಾಗೆ ಗೊತ್ತಾಗ್ತದೆ ಅಲ್ವಾ? ಕರೆಕ್ಟ್. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ಸುತ್ತೆ? ಮಾಡ್ಬೋದು. ಅವರಿಬ್ರು ಒಬ್ರು ಒಂದೊಂದರ ಪರ್ಫಾರ್ಮ್ ಮಾಡಿದ್ರು. ನಾವು ಒಂಥರ ಪರ್ಫಾರ್ಮ್ ಮಾಡ್ತೇವೆ ಅಂತ ನಮ್ಗೆ ಆಲ್ ದಿ ಬೆಸ್ಟ್. ಸೊ ರೆಡಿ ಆಗಿ, ಯೋರ್ ಟೈಮ್ ಸ್ಟಾರ್ಟ್ ನೌ. ಬೆರಳು ತಾಗಬಾರ್ದು. ಬೆರಳು ತಾಗಿದ್ರೆ ಪಾಯಿಂಟ್ಸ್ ಕೊಡಲ್ಲ. ರಬ್ಬರ್ ಬ್ಯಾಂಡ್ ಅಲ್ಲಿ ಬೆರಳನ್ನ ತಾಗಿಸಬಾರ್ದು. ಈ ಕಡೆ ಈ ದೊಡ್ಡ ಬಾಲ್ನು ಕೈಯಲ್ಲಿ ಹಿಡ್ಕೊಳ್ಬಾರ್ದು. 1 ನಿಮಿಷ ಅಷ್ಟೇ ಇರೋದು. ಕೈ 30 seconds left. 15 seconds. Time up. ಇಟ್ಮೇಲೆ ಬಿದ್ದಿದೆ ಅದು, ಪರವಾಗಿಲ್ಲ, 30 ಕೊಡ್ತೀವಿ. ಸೊ ಚೆನ್ನಾಗಿ ಆಗ್ತಾ ಇದೆ. ಸೊ ಸುಭಾಷ್ ಅಂಡ್ ಪ್ರಿಯಾ, ಬನ್ನಿ. ಸುಭಾಷ್ ಅವರೇ, ನೀವು ಏನು ಟೆನ್ಷನ್ ಇಲ್ಲ ನಿಮ್ಗೆ. ಓಕೆ, ದ ಟೈಮ್ ಸ್ಟಾರ್ಟ್ಸ್ ನೌ. ಹಿಡ್ಕೊಳ್ಬಾರ್ದು. ಇನ್ನೊಂದ್ ಕೈಯಲ್ಲಿ ಗಂಟೆ ಯಾಕೆ ಕೊಟ್ಟಿದೀವಿ ಅಂದ್ರೆ ಹಿಡಿಬಾರ್ದು ಬಾಲ್ನ ಅಂತ. ಎಸ್. ನಿಮ್ಮನ್ನ ತುಂಬಾ ನೋಡೋದಾಗ ಹೋಗ್ಬಿಟ್ಟಿದೆ ನನಗೆ. ನಲವತ್ತು ಸೆಕೆಂಡ್ ಇದೆ ಇನ್ನು. ಆಗೋಗಿದೆ. 4 ಮಾತ್ರ. ಚೆನ್ನಾಗಿ ಆಡಿದ್ರಿ, ಸೂಪರ್ ಆಗಿ ಆಡಿದ್ರಿ. ಎಲ್ಲರಿಗಿಂತ ಚೆನ್ನಾಗಿ ನೀವೇ ಆಡಿದ್ದು ಆಕ್ಚುಲಿ. 4 ಬಾಲ್ಸ್ ನೀಟಾಗಿಟ್ರಿ. ಅದೇನದು ಚಿಕ್ಕ ಬಾಲ್ಸ್ ಯಾಕೆ ತಗೊಂಡ್ರಿ? ಬ್ಯಾಲೆನ್ಸ್ ಯೋಚನೆ ಮಾಡ್ಬಿಟ್ಟಿದ್ರಿ ಅವಾಗಲೇ ಅವ್ರೆಲ್ಲ? ದೊಡ್ಡ ಬಾಲ್ ಬಾಟಲ್ ಹಾಕಿದ್ಮೇಲೆ ರಬ್ಬರ್ ತೆಗಲಿಕ್ಕೆ ತ್ರಾಸ ಆಗ್ತಾ ಇತ್ತಲ್ಲ, ಅದಕ್ಕೆ ನಾ ಚಿಕ್ಕ ಬಾಲ್. ನೀವಿಬ್ರು ಗುಟ್ಟೇಳ್ಕೊಂಡ್ಬಿಟ್ಟಿದ್ರ ಅವಾಗ್ಲೇ? ಇಲ್ಲ, ನಾ ಜಸ್ಟ್ ನೋಡಿದ್ದೆ. ಇನ್ನೊಮ್ಮೆ ಕೊಟ್ರೆ ಹತ್ತಿರ್ಬೋದು, 3 ಮಾಡಿದ್ರೆ ಹತ್ತಿರ್ಬೋದು. ಇನ್ನೊಮ್ಮೆ ಕೊಟ್ರೆ ಬೇಡ, ಆಮೇಲೆ ನೋಡೋಣ. ಥ್ಯಾಂಕ್ ಯು. ಈ ಟಾಸ್ಕ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಸುಹಾಸ್ ದಂಪತಿಗಳು 40 ಮಾರ್ಕ್ಸ್ ತಗೊಂಡಿದ್ದಾರೆ. ಇನ್ನು ಯಶವಂತ್ ದಂಪತಿಗಳು 30 ಮಾರ್ಕ್ಸ್ ತಗೊಂಡಿದ್ದಾರೆ, 30 ಪಾಯಿಂಟ್ಸ್. ಈಗ ನಿಮ್ ಜೊತೆ ಮಾತಾಡೋದಕ್ಕೆ ಒಬ್ಬ ಕನ್ನಡ ಹೋರಾಟಗಾರ ಬರ್ತಾರೆ, ಎಂಜಾಯ್ ಮಾಡಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ.
ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಕತ್ತೆ, ನಾಯಿ, ಕುದುರೆ ಎಲ್ಲಾ ಮೆರವಣಿಗೆ ಮಾಡಿದ್ದೆ, ಮುಷ್ಕರ ಮಾಡಿದ್ದೆ. ಆದ್ರೆ ಪಾಪ ಪ್ರಾಣಿಗಳು ಅಂತ ಎಲ್ರು ಹೇಳಿದ್ರು. ಪ್ರಾಣಿಗಳನ್ನ ಕರ್ಕೊಂಡ್ ಬರಲ್ಲ, ಅದರ ಮುಖವಾಡವನ್ನ ಹಾಕಿ ನಮ್ಮ ಮಕ್ಕಳು ಕರ್ಕೊಂಡ್ ಬಂದಿದ್ದೀನಿ. ಇದು ನಮ್ಮ ಕೋತಿ, ಇದು ಗೂಬೆ, ಇದು ನರಿ, ಇದು ನಾಯಿ. ಇವು ಮನುಷ್ಯನಿಗಿಂತ ಶ್ರೇಷ್ಠ ಪ್ರಾಣಿಗಳು. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವ್ರನ್ನ ಕರ್ಕೊಂಡು ಬಂದೆ. ಇಂಥ ಪ್ರಾಣಿಗಳನ್ನ ಉಳಿಸಿ, ನಮ್ಮ ವನ್ಯ ಮೃಗಗಳನ್ನ ಯಾರು ಕೂಡ ಬೇಟೆಯಾಡಬಾರದು. ಅವುಗಳನ್ನ ಉಳಿಸಿ ಬೆಳೆಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಲ್ಲರೂ ಕೂಡ ಜೋರಾದ ಒಂದು ಚಪ್ಪಾಳೆ. ನಮ್ಮ ಕ್ರೇಜಿ ಕಪಲ್ ಹುಚ್ಚು ಜೋಡಿಗಳು. ಎಲ್ಲರಿಗೂ ಕೂಡ ನಿಮ್ಮ ಕಟ್ಟಾಳು ನಟರಾಜ್ ಮಾಡ್ತಕ್ಕಂಥ ನಮಸ್ಕಾರಗಳು. ಕಟ್ಟಾಳು ನಟರಾಜ್ ಮಾಡ್ತಕ್ಕಂಥ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಇವತ್ತು ಈ ಕನ್ನಡ ವಾಹಿನಿಯಲ್ಲಿ ಈ ಒಂದು ಕ್ರೇಜಿ ಕಪಲ್ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷ. ಕ್ರೇಜಿ ಕಪಲ್ ಅಂದ್ರೆ ಕನ್ನಡದಲ್ಲಿ ಹುಚ್ಚಾಟದ ಜೋಡಿಗಳು ಅಥವಾ ಹುಚ್ಚು ಜೋಡಿಗಳು. ಇಲ್ಲಿ ಹುಚ್ಚು ಅಂದ್ರೆ ಹುಚ್ಚಿಡ್ಕೊಂಡು ಕುಣಿಯೋದಲ್ಲ. ಹುಚ್ಚು ಜೋಡಿಗಳು ಅಂದ್ರೆ ಒಂದೊಂದು ಮನಸ್ಸುಗಳು ಕೂಡ ಹುಚ್ಚಾಟದಿಂದ ಬೆರೆತು ಸಂತೋಷವಾಗಿರ್ತಕ್ಕಂಥ ಜೋಡಿಗಳಿಗೆ ಇಲ್ಲಿ ಕ್ರೇಜಿ ಕಪಲ್ ಅಂತ ಹಾಕಿದರೆ ಸಂತೋಷ ಇರ್ಲಿ. ಆದ್ರೆ ಒಂದು ಮಾತನ್ನು ನಾನು ನಿಮಗೆ ಹೇಳಲೇಬೇಕು. ನಿಮ್ಗಳ ಜೊತೆ ಮಾತನಾಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಆದ್ರೆ ಒಂದು ವಿಷಯವನ್ನ ತಿಳ್ಕೊಳ್ಳಿ. ಈಗ ಮೊದಲನೇ ಜೋಡಿಗೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳಬೇಕು. ಮೊದಲನೇ ಜೋಡಿ ಯಾವುದು ಅಂತ ಹೇಳಿದ್ರೆ ನೀವು ರವೀಂದ್ರ ಅಶ್ವಿನಿ. ಒಳ್ಳೆ ರಾಜ್ಕುಮಾರ್ ಭಾರತಿ ಜೋಡಿ ಇದ್ದಾಗಿದೆ. ಬಹಳ ಸಂತೋಷ. ನಾನು ಹೇಳೋದಿಷ್ಟೇ, ನೀವು ಮನೆಯಲ್ಲಿ ನೀವಿಬ್ರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದೀರ ಅಂತ ಕೇಳ್ಪಟ್ಟಿದ್ದೀನಿ. ನಿಜಾನಾ? ನಿಜ. ಬಹಳ ಸಂತೋಷ. ಬನ್ನಿ ಈ ಕಡೆಗೆ. ನೀವು ಬಹಳ ಸಂತೋಷ ಆಗುತ್ತೆ ನನಗೆ. ಜೋಡಿಗಳು ಪ್ರೀತಿ ಮಾಡಿ ಮದುವೆ ಮಾಡೋದ್ ತಕ್ಕ ಹಾಗೆ 100 ವರ್ಷ ಸುಖವಾಗಿ ಸಂಸಾರ ಮಾಡಿ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ, ಬಹಳ ಸಂತೋಷ. ಆದ್ರೆ ಮನೆಯಲ್ಲಿ ಇವರು ಮೌನಿ, ನೀವು ಸ್ವಲ್ಪ ಅವ್ರ ಮೇಲೆ ಎಗರಾಡ್ತೀರಾ. ಯಾಕೆ? ಇವರು ಸೈಲೆಂಟು, ನೀವು ವೈಲೆಂಟು. ಸರ್, ಯಾವಾಗ್ಲೂ ಬರೀ ಸ್ವೀಟ್ ಇದ್ರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಖಾರನೂ ಇದ್ರೆ ರುಚಿ ಗೊತ್ತಾಗುತ್ತೆ, ಸಿಹಿ ರುಚಿ ಗೊತ್ತಾಗುತ್ತೆ ಅಂತ. ಓಹೋ, ನೀವು ಸ್ವೀಟು ಖಾರ ಉದಾಹರಣೆ ಕೊಟ್ರಿ. ಇರ್ಲಿ, ನಿಮ್ಗೆ ಯಾವತ್ತೂ ಕೂಡ ಮನೆಗೆ ಬೇಗ ಹೋಗದೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತೀರಾ. ಮನೆಯಿಂದ ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ? ಮನೆಗೆ ಇವ್ರಿಗೆ ಟೈಮ್ ಸೆನ್ಸ್ ಇಲ್ಲ, ಮನೆಗೆ ಸರಿಯಾಗಿ ಬರಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಹೇಳಿ. ಹೌದು ಸರ್, ನಮ್ಮ ಬಿಸ್ನೆಸ್ ಇರೋದೇ ಆ ರೀತಿ. ನಮಗೆ ಟೈಮ್ ಪಿಕಪ್ ಮಾಡೋಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಇನ್ ಟೈಮ್ ಬರೋಕ್ಕೂ ಆಗಲ್ಲ ನನ್ನ ಕೈಯಲ್ಲಿ. ನೀವು ಯಾವ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾವು MSO ಮತ್ತು ಕೇಬಲ್ ಆಪರೇಟರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಹೋ, ನೋಡಿ ಅವ್ರದ್ದು ಕೇಬಲ್ ಬಿಸ್ನೆಸ್. ಯಾವನೊಬ್ಬ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಬಲ್ ಸರಿಯಾಗಿ ಬರ್ತಿಲ್ಲ ಅಂತಾನೆ ಅವನು ಮನೆಗೆ ಹೋಗ್ಬೇಕು. ಮನೇಲಿ ಹೆಂಡತಿ ಜೊತೆ ಮಕ್ಕಳ ಜೊತೆ ಇದ್ರೂ ಕೂಡ ಯಾವಾಗಲೂ ಕೂಡ ಈ ರೀತಿ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು. ಇಲ್ಲ ಅಂತಂದ್ರೆ ಬಿಸ್ನೆಸ್ ಇರಲ್ಲ, ಬಿಸ್ನೆಸ್ ಇಲ್ಲ ಅಂತಂದ್ರೆ ಹಣ ಇಲ್ಲ, ಹಣ ಇಲ್ಲ ಅಂದ್ರೆ ಬದುಕೋಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಆಗ್ಲಿ ಸರ್, ಆದ್ರೆ ಅವ್ರ ಆರೋಗ್ಯನೂ ಮುಖ್ಯ ಅಲ್ವಾ ಸರ್? ಇದಕ್ಕೆ ಏನ್ ಹೇಳ್ತೀರಾ? ಆರೋಗ್ಯ ಮುಖ್ಯನೇ, ಬಟ್ ಬಿಸ್ನೆಸ್ ಇದ್ರತೇನೆ ನಾವು ಆರೋಗ್ಯ ಬಗ್ಗೆ ಗಮನ ನೀಡಕ್ಕಾಗೋದು. ಆಮೇಲೆ ನಿಮಗೆ ಇವ್ರ ಮೇಲೆ ಇಷ್ಟವಾಗಿರ್ತಕ್ಕಂಥ ಗುಣ ಯಾವುದು? ಸಾಧು ಸ್ವಭಾವದವರು, ಅದು ಬಹಳ ಇಷ್ಟವಾದಂತ ಗುಣ. ಸಾಧುವಾಗಿರ್ಬೇಕು. ಆದ್ರೆ ಎಲ್ಲಿಯವರೆಗೆ ಹೋರಾಟದ ಮನೋಭಾವ ಬಂದ್ರೆ ನಂತರ ನೀವು ಸಾಧು ಆಗಬಾರದು. ಮೌನ ಮುರಿಬೇಕು, ಧಿಕ್ಕಾರ ಮುಳುಗಿಸ್ಬೇಕು, ಮೆರವಣಿಗೆ ಮಾಡಬೇಕು. ಆದ್ರೆ ಆ ರೀತಿ ಮೆರವಣಿಗೆ ಮನೆಯಲ್ಲಿ ಮಾಡಬೇಡಿ. ನಾವೇನಿದ್ರು ಹೋರಾಟೋದು ತಾಯ್ನಾಡು ವಿಷಯಕ್ಕೆ. ಇರ್ಲಿ, ನಿಮ್ಮ ಶ್ರೀಮತಿಯವರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಏನಿಲ್ಲ, ಸ್ವಲ್ಪ ಖಾರವಾಗಿರ್ತಾರೆ. ನಾನು ಸ್ವಲ್ಪ ನೋಡಿಕೊಂಡು ಸ್ವೀಟ್ ತಿನ್ಸ್ಬಿಟ್ಟು ಸರಿ ಮಾಡ್ಬಿಡ್ತೀನಿ ನಾನು. ಇರ್ಲಿ. ಆದ್ರಿಂದ ಒಬ್ಬರಿಗೊಬ್ರು ಮನೆಯಲ್ಲಿ ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ಜಗಳಗಳಿರ್ತವೆ. ಅವುಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ, ಹೊಂದಾಣಿಕೆಯಿಂದ ಬಾಳಿ. ನೃತ್ಯ ಮಾಡಂಗಿದ್ರೆ ಇವಾಗ ಒಂದು ಸಂಗೀತದ ಒಂದು ಅಪ್ಪರ ಬರುತ್ತೆ. ನೀವು ಕುಣಿಬಹುದು, ಇಲ್ಲ ಅಂತಂದ್ರೆ ಕೂತ್ಕೊಳ್ಬಹುದು. ಯಾವುದು ನಿಮ್ಮ ಆಯ್ಕೆ? ದಯವಿಟ್ಟು ಕುತ್ಕೊಂತೀವಿ, ಬೇಕಾದ್ರೆ ಮೇಡಮ್ ಬೇಕಾದ್ರೆ. ನೀವೇನಾದ್ರು ಒಂದು ಸಾಂಗ್ ಅನ್ನ ಹಾಕಿ ಒಂದು ಗೀತೆಯನ್ನ ಪ್ರಾರಂಭಿಸಿ. ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮಾತಾ ಇದೀಯಾ? ನಾವು ಮಾತಾ ಇದೀನಿ. ಚೀ ಕಳ್ಳ 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 ಟೀ ಹಚ್ಚಿ ಕಳ್ಳ ಕಳ್ಳ ಲವ್ ಮಾತಾ ಇದೀಯಾ? ನಾವು ಮಾತಾ ಇದೀನಿ. ಚಿನಾಯ ಸುಗಿಯ ಮುಂಗಿ ಮಾಮುಂಗಿ ಚಿಕ್ಕಮ್ಮಿ ಎತ್ಕೊಂಡು ಮುದ್ದು ಕೊಟ್ಲು, ಒಟ್ಟಮ್ಮಿ ಜೋರಾಗಿ ಕಚ್ಚೆ ಬಿಟ್ಲು. ಹತ್ತಿ ಕುಂತ ಮ್ಯಾಲೆ ನಿನ್ನ ಹೆಗಲು, ನಮಗ್ಯಾಕೋ ಹಿಡಿದೈತೆ ಪಲ್ಲೋತಿಗಳು. ಹುಡುಗೀರು ಬೈಯೋದು
ತಕ್ಕೋಬೋದು ಪ್ರೀತಿನ ಹೆಂಗಪ್ಪ ತಡ್ಕೊಳ್ಳೋದು ಸೀಕ್ರೆಟ್ ಆಗೊಬ್ಬರನ್ನ ತಕ್ಕೋಬೋದು ಇನ್ನೊಬ್ಳಿಗೆ ಗೊತ್ತಾದ್ರೆ ಏನ್ ಮಾಡೋದು ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮಾಡ್ತಾ ಇದೀಯಾ ನಾವು ಬರ್ತಾ ಇದ್ದೀನಿ ಏ ಕಳ್ಳ ಚೀ ಕಳ್ಳ ಏನ್ ಮಾಡ್ತಾ ಇದೀಯಾ ಪ್ರೀತಿ ಮಾಡ್ತಾ ಇದೀನಿ ಇರ್ಲಿ ಇತ್ತೀಚೆಗೆ ಬರ್ತಕ್ಕಂತ ಹುಡುಗಾಟಿಕೆ ಹಾಡು ಇರ್ಲಿ ಒಳ್ಳೇದಾದ್ರೆ ಚಂದ ಆದಷ್ಟು ಕನ್ನಡದ ಬಳಕೆ ಆಗಬೇಕು ಹಾಡುಗಳಲ್ಲಿ ತುಂಬಾ ಚೆನ್ನಾಗಿ ನೃತ್ಯವನ್ನ ಮಾಡಿದ್ದೀರಾ ಚಪ್ಪಾಳೆ ಈಗ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ಳೋದು ಸುರೇಶ್ ಅವರು ನೀವು ಬರಬೇಕು ಸೌಮ್ಯ ಅವರು ನೀವು ಬರಬೇಕು ಸುರೇಶ್ ಅವರು ಸೌಮ್ಯ ಅವರು ಬಹಳ ಸಂತೋಷ ನೀವು ವೃತ್ತಿಯಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಉತ್ಪನ್ನಗಳು ಅಥವಾ ನಿಮ್ಮ ಉದ್ಯೋಗ ಯಾವುದೇ ಇರಲಿ ಒಟ್ಟಲ್ಲಿ ಮನೆಯನ್ನ ಚೆನ್ನಾಗಿ ನಡೆಸ್ತೀರಾ ನಿಮ್ಮ ಬಡಾವಣೆಯಲ್ಲಿ ಒಳ್ಳೆ ಹೆಸರನ್ನು ತಗೊಂಡಿದ್ದೀರಾ ಅಂತ ಕೇಳಿದ್ದೀನಿ ರೈಟಾ ಹೌದು ಸರ್ ಬಹಳ ಸಂತೋಷ ನೀವು ವಿದ್ಯಾರ್ಹತೆಯಲ್ಲಿ ಒಬ್ರು ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತೀರಾ ಅಂದ್ರೆ ಶಿಕ್ಷಕಿ ಅತ್ಯುತ್ತಮ ಶಿಕ್ಷಕಿ ಓದಿನಲ್ಲಿ ಪ್ರತಿ ಸರಿ ರ್ಯಾಂಕ್ ವಿಜೇತರಾಗಿದ್ದೀರಾ ಅಂತ ಹೇಳಿದ್ದಾರೆ ನಿಜಾನಾ ಹೌದು ನೋಡಿ ರ್ಯಾಂಕ್ ಬಂದಿರತಕ್ಕಂಥವ್ರು ನಿಮ್ಮನ್ನ ಮದುವೆ ಆಗಿದ್ದಾರೆ ಅಂದ್ರೆ ಇವರ ಒಂದು ಶಿಕ್ಷಣದ ಗುಣಮಟ್ಟ ನಿಮಗಿಂತ ಜಾಸ್ತಿ ಇದೆಯಾ ಹೌದು ನಿಜವಾಗ್ಲೂ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ನಾನು ಮದುವೆ ಆದ್ಮೇಲೆ ಅವ್ರನ್ನ ನಾನು ಓದ್ತಿರೋದು ಅಷ್ಟೇ ಮದುವೆ ಆದ್ಮೇಲೆ ಓದ್ತಿರೋದು ನೋಡಿ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು 16 ವರ್ಷ ಆಯ್ತು 16 ವರ್ಷದ ದಾಂಪತ್ಯ ಅಂತ ಹೇಳಿದ್ರೆ ತುಂಬಾ ಬಹಳ ಒಳ್ಳೆ ದಾಂಪತ್ಯ ಅದು ನೋಡಿ ಒಂದು ವಿಷಯ ಹೇಳ್ತೀನಿ ನಾನು ನಿಮ್ಮ ಹೆಂಡತಿ ಹೆಸರು ಸೌಮ್ಯ ಅಂತ ಆದ್ರೆ ನೀವು ಪ್ರೀತಿಯಿಂದ ಅವ್ರಿಗೆ ಯಾವ್ದಾದ್ರು ಬೇರೆ ಉಪನಾಮಗಳನ್ನ ಇಟ್ಟಿದ್ದೀರಾ ಅಂದ್ರೆ ಪೆಟ್ ನೇಮ್ ಹೌದು ಯಾವುದು ಕೋಮಲ ಅಂತ ಕೋಮಲ ಕೋಮಲ ಅನ್ನೋದು ಬಹಳ ಸುಂದರವಾಗಿದೆ ಹೆಸರು ಆದ್ರೆ ಅದನ್ನ ಯಾಕೆ ಇಟ್ರಿ ನನಗೆ ಆ ಹೆಸರು ಲೈಕ್ ಆಯ್ತು ಅದಕ್ಕೋಸ್ಕರ ನಾನು ಇಟ್ಟಿದ್ದು ಓಹೋ ನಿಮಗೆ ಬಹಳ ಇಷ್ಟ ಅದು ಹೌದು ಅವ್ರು ಹುಟ್ಟಿದ ನಿಮಗೆ ನಕ್ಷತ್ರ ಕೋಮಲ ಅಂತಕ್ಕಂಥ ಹೆಸರು ಇಷ್ಟನಾ ಇಷ್ಟ ಇಲ್ಲ ನೀವು ಕೋಮಲವಾಗಿಲ್ವಾ ಆ ಹೆಸರು ಇಷ್ಟ ಇಲ್ಲ ಸೌಮ್ಯ ಅನ್ನೋದೇ ಇಷ್ಟ ಹೌದು ಯಾಕೆ ಅಂತ ಹೇಳ್ತೀರಾ ಅದು ಹುಟ್ಟಿದ ಹೆಸರು ಕೋಮಲ ಅಂತ ಬಂದ್ರು ಅಪ್ಪ ಅಮ್ಮ ನಾಮಧೇಯ ಅದನ್ನೇ ಇಟ್ಟಿದ್ದಾರೆ ಸೌಮ್ಯ ಅಂತ ಅಷ್ಟು ವರ್ಷದಿಂದ ಇಟ್ಟಿರೋ ಹೆಸರನ್ನ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಯಾರಿಗೆ ಇಷ್ಟ ಆಗುತ್ತೆ ಸರ್ ನೋಡಿ ಇನ್ನೊಂದು ವಿಷಯವನ್ನ ತಿಳ್ಕೊಳ್ಬೇಕು ನಿಮ್ಮ ಹುಟ್ಟಿದಂತ ನಾಮ ನಕ್ಷತ್ರದ ಪ್ರಕಾರ ಕೋಮಲ ಅಂತ ಅವ್ರ ಹೆಸರು ಹೌದು ಅದಕ್ಕೋಸ್ಕರ ಇವರು ಆ ಹೆಸರಿಗೆ ಮರ್ಯಾದೆ ಕೊಡ್ತಾರೆ ಅದರಿಂದ ಕರೀತಾರೆ ನೀವು ಬೇಜಾರು ಮಾಡ್ಕೋಬಾರ್ದು ಆದ್ರೆ ಸರ್ ಅದಕ್ಕೆ ಅರ್ಥ ಕೊಡೋದೇ ಬೇರೆ ಸರ್ ಎಸ್ ಫಾರ್ ಸಾರೋ ಎಸ್ ಫಾರ್ ಸ್ಯಾಡ್ ಅಂತ ಹೇಳ್ತಾರೆ ಅವರು ನಾನು ಎಸ್ ಫಾರ್ ಸಕ್ಸಸ್ ಅಂತ ಯಾಕೆ ಅನ್ಕೊಬಾರ್ದು ಸೌಮ್ಯ ಅಂತ ಯಾಕೆ ಕರಿಬಾರ್ದು ಅಂತ ಹೇಳ್ತೀನಿ ಸಕ್ಸಸ್ ಅಂದ್ರೆ ಇದು ಯಾವ್ದು ರೀತಿ ಒಂದು ರೀತಿ ಅಂತ ವಿಜಯ ಸಿಗ್ತಕ್ಕಂಥ ಜಿಲ್ಲಾ ಅಂತ ಹೇಗೆ ಹೇಳ್ತೀರಾ ನೀವು ನನಗೆ ಆ ಹೆಸರು ನನಗೆ ಲೈಕ್ ಇಲ್ಲ ನಾನು ಕೋಮಲ ಅಂತಲೇ ಕರೀತಾ ಇರೋದು ಇವಾಗ ಆಯ್ತು ಬಿಡಿ ಮತ್ತೆ ಇವರ ವಿಷಯದಲ್ಲಿ ನಿಮಗೆ ಆಗದೆ ಇರತಕ್ಕಂತ ವಿಷಯ ಯಾವುದು ಹೆಸರು ಕರೆಯೋದನ್ನ ಬಿಟ್ಟು ಎಕ್ಸ್ಪ್ರೆಸಿವ್ ಇಲ್ಲ ಅಂದ್ರೆ ಮನುಷ್ಯರಿಗೆ ಮಾತ್ರ ಅಲ್ವಾ ಭಾಷೆ ಮಾತಾಡೋದನ್ನ ಕೊಟ್ಟಿರೋದ್ ದೇವ್ರು ಅದನ್ನ ಮಾತಾಡೋದೇ ಕಡಿಮೆ ಅವರು ನಾವು 100 ಮಾತಾಡಿದ್ರೆ ಒಂದ್ ಆ ಹೂ ಅಲ್ಲಿ ಮುಗಿಸ್ಬಿಡ್ತಾರೆ ಅಟ್ಲೀಸ್ಟ್ ಒಂದ್ ಶಬ್ದ ಅಲ್ಲ ಹೂ ಹಾ ಅನ್ನೋ ಮುಗಿಸ್ತಾರೆ ಬೇಜಾರಾಗುತ್ತೆ ಸರ್ ಅವಾಗ ಓಹೋ ಈ ರೀತಿಯಾದಂಥದ್ದು ನಿಮಗೆ ಅಂದ್ರೆ ನೀವು ವಾಚಾಳಿ ಆಗ್ಬೇಕಂತೆ ಅವ್ರಿಗೆ ನಮ್ಮ ತರ ಜೋರಾಗಿ ಮಾತಾಡ್ಬೇಕು ಹೇಯ್ ಹಾ ಇಲ್ಲಿ ಅಂತ ಶುರು ಮಾಡ್ಕೊಳ್ಳಿ ನಮ್ ನೋಡಿ ಆದ್ರಿಂದ ಸರ್ ಇಂದ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ನಮ್ಮ ಕ್ರೇಜಿ ಕಪ್ಪಲ್ಗೆ ಬಂದಿದ್ದೀರಾ ಆದ್ರಿಂದ ನೀವಿಬ್ರು ಹಾಡು ಹೇಳ್ತೀರಾ ಇಲ್ಲ ಡ್ಯಾನ್ಸ್ ಮಾಡ್ತೀರಾ ಹಾಡು ಹೇಳ್ತಾರೆ ಇಲ್ಲ ಹಾಡು ಹೇಳೋದು ಬೇಡಿ ನೀವು ನೃತ್ಯ ಮಾಡ್ಬೇಕು ಇಲ್ಲ ಸರ್ ಸಾರಿ ಸರ್ ಡ್ಯಾನ್ಸ್ ಮಾಡೋದು ನಿಮಗೆ ಬರ್ಲಿ ಬರ್ದೇ ಇರ್ಲಿ ಒಂದು ಹಾಡನ್ನ ಹಾಕ್ತಾರೆ ನೀವು ನಿಂತಿದ್ರು ಸರಿ ಅದೇ ನೃತ್ಯ ಕೈ ಕೊಡಿಯಮ್ಮ ನೀವು ಹಿಡ್ಕೊಳ್ಳಿ ಪ್ರಾರಂಭಿಸಿ ನಾನು ಬಳ್ಳಿಯ ಮಿಂಚು ಕಣ್ಣು ಪಟ್ಟಿಯ ಅಂಚು ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಪಟ್ಟಿಯ ಅಂಚು ಬಲೆಗೆ ಬಿದ್ದಾಗಲಿ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಅವ್ರು ಹೇಳಿದ್ದಾರೆ ಆದ್ರಿಂದ ಮಿಂಚು ಯಾವತ್ತೂ ಕೂಡ ಜೋರಾಗಿರ್ಲಿ ಅಂತ ಹೇಳ್ತಾ ಈಗಿಬ್ರು ಕೂಡ ಹೋಗಿ ತಮ್ಮ ತಮ್ಮ ಪೀಠದಲ್ಲಿ ಅಲಂಕರಿಸಿ ಥ್ಯಾಂಕ್ ಯು ಈಗ ನಮ್ಮ ಮಂಗಳೂರಿನ ಯಾರು ನಮ್ಮ ಯಶವಂತ್ ಅವರು ಬನ್ನಿ ಮತ್ತೆ ಅವರ ಶ್ರೀಮತಿಯವರು ಸಂಧ್ಯಾ ಅವರು ಬನ್ನಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳಿದೆ ಆದ್ರೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಿಮ್ಮ ಮಾತೃಭಾಷೆ ನಿಮಗೆ ತುಳು ಇರಬಹುದು ಆದ್ರೆ ಎಲ್ಲರೂ ಕೂಡ ಅಲ್ಲಿ ಮಂಗಳೂರಿನಲ್ಲಿ ಹೋದ್ರೆ
ನಿಮ್ಮ ನಾಡು ಯಾವುದು ಕರ್ನಾಟಕ, ನಿಮ್ಮ ಭಾಷೆ ಯಾವುದು ಕನ್ನಡ ಅಂತಾರೆ. ಅದು ನನಗೆ ಸಂತೋಷ. ಈ ತುಳು ಅಂತಕ್ಕಂಥದ್ದು ಕನ್ನಡದ ತಮ್ಮ ತಂಗಿ ಈ ತರ ಇರುತ್ತೆ. ಇವೆಲ್ಲ ಉಪಭಾಷೆಗಳು ಇರಲಿ. ಆದ್ರಿಂದ ನನಗೆ ಕನ್ನಡ ಮಾತ್ರ ಮಾತನಾಡೋಕೆ ಬರುತ್ತೆ, ತಮ್ಮನ್ನು ಮಾತನಾಡೋಕೆ ಬರಲ್ಲ. ಇರ್ಲಿ, ಒಂದೇ ಒಂದು ಹೇಳ್ಬೋದು, ಹೆಂಚಿನ ಮಾರಾಯರೇ ಅದೊಂದು ಹೇಳ್ಬೋದು. ಈಗ ನಿಮಗೆ ಒಂದು ಪ್ರಶ್ನೆಗಳನ್ನು ಕೇಳ್ತೇನೆ. ನೀವು ಬಹಳ ಸೋಮಾರಿನ ನಿಜಾನ? ನಿಮ್ಮ ಮನೆಯವರು ಹೇಳ್ತಾರೆ. ಜಗಳ ಆಡ್ತಾ ಇರ್ತೀರಂತೆ, ಟಿವಿ ಜಾಸ್ತಿ ನೋಡ್ತಾ ಇರ್ತಾರಂತೆ, ಸ್ನೇಹಿತರ ಜೊತೆ ಸುತ್ತಾ ಇರ್ತಾರಂತೆ, ನಿಜಾನ? ಮದುವೆ ಆಗೋ ಮುಂಚೆ ಸೋಮಾರಿ ಆಗಿದ್ದೆ, ಮದುವೆ ಆದ ನಂತರ ಸಾಫ್ಟ್ ಆಗಿದೆ. ಅಂದ್ರೆ ಸಂಪಾದನೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದಿರ್ಲಿ. ಆದ್ರೆ ಹೊರಗಿನ ಸುತ್ತಾಟ ಯಾಕೆ? ಇಲ್ಲ, ಈಗೇನಿಲ್ಲ ಸರ್. ಇರೋರೊಬ್ಬರೇ ಹೆಂಡತಿ ತಾನೆ? ಒಬ್ರೇ. ಇರ್ಲಿ. ಅಯ್ಯೋ ನೀವೇನಮ್ಮ ಇವರು ಹೇಳ್ತಕ್ಕಂತ ಒಂದು ವಿಷಯ ಏನು ಗೊತ್ತಾಯ್ತು ಬಿಡಿ. ನೀವು ಯಾವಾಗಲೂ ಕೂಡ ಟಿವಿ ಹಾಕೊಂಡು ಸೀರಿಯಲ್ ನೋಡೋದು, ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಟಿವಿ ಮುಂದೆ ಕೂತಿರೋದು, ಇದು ಅವ್ರಿಗೆ ಇಷ್ಟ ಆಗಲ್ಲ. ನಿಜಾನಾ? ನಿಜಾನಾ? ಅದನ್ನ ಸ್ವಲ್ಪ ನೀವು ಆದಷ್ಟು ತಡೆ ಹಿಡೀರಿ. ಮನೆಯವರು ಬಂದಾಗ ಅವ್ರ ಜೊತೆ ಮಾತನಾಡಿ, ನಗ್ತಾ ಮಾತನಾಡಿ, ಕಾಫಿ ಕೊಡಿ, ತಿಂಡಿ ಕೊಡಿ, ಆಮೇಲೆ ಟಿವಿ ನೋಡಿ, ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಮಕ್ಕಳನ್ನ ಓದಿಸಿ. ಕೆಲ್ಸಕ್ಕೆ ಜನ ಇಲ್ಲ, ನಾನೇ ಕೆಲಸ ಮಾಡಿ ಮತ್ತೆ ಟಿವಿ ನೋಡುದು. ಓಹೋ, ಅಷ್ಟು ಕೆಲಸ ಕಾರ್ಯಗಳನ್ನ ಮುಗಿಸಿ ಟಿವಿ ನೋಡೋದಕ್ಕೆ ಇವ್ರಿಗೆ ಪುರ್ಸೊತ್ತು ಸಿಗುತ್ತೆ. ಇರ್ಲಿ. ಇನ್ನೊಂದು ವಿಷಯ ನಾನು ಕೇಳೋದು, ಮತ್ತೆ ನೀವು ಫೋನಲ್ಲಿ ಜಾಸ್ತಿ ಮಾತನಾಡ್ತಾ ಇರ್ಬೇಕಾದ್ರೆ ಇವರು ನಿಮ್ಮನ್ನ ಬೈತಾರೆ, ನಿಜಾನಾ? ನಿಜ. ನೀವ್ ಯಾಕ್ರಿ ಬೈಯೋದು? ಬ್ಯಾಲೆನ್ಸ್ ಆಗ್ತಾರಲ್ಲ. ನೀವು ಬ್ಯಾಲೆನ್ಸ್ ಹಾಕೋರು. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಇವರಲ್ಲಿ ನಿಮಗೆ ಇಷ್ಟ ಆಗದೆ ಇರತಕ್ಕಂತ ಒಂದು ಅಂಶ ಯಾವುದು? ಒಂದು ವಿಷಯ ಹೇಳಿದ್ರೆ ಅದನ್ನ 4 ಸಲ ಹೇಳ್ಬೇಕು, 5ನೇ ಸಲ ಹಾ ಆಯ್ತಾ ಅಂತ ಹೇಳ್ತಾರೆ. ಯಾಕೆ ನಿಮ್ಗೆ ಕಿವಿ ಕೇಳಿಸೋದಿಲ್ವಾ? ಕಿವಿ ಕೇಳಿಸೋದು ಸರ್. ಅಂದ್ರೆ ಕಸ್ಟಮರ್ ನಮ್ದು ಕೇಬಲ್ ನೆಟ್ವರ್ಕ್ ತುಂಬಾ ಕಸ್ಟಮರ್ ಹೇಳಿ ಕಿವಿ ತುಂಬಾ ಇದಾಗಿದೆ. ಅದಕ್ಕೆ ಹೆಂಡತಿ ಹೇಳಿದ್ರೆ ಅವಳ ಮಾತನ್ನ ತೆಗೆದಾಕ್ಬಿಡೋದು. ನೀಚ ನಿಕೃಷ್ಟ ಅಂತ ಅವ್ರನ್ನ ಪಕ್ಕಕ್ಕೆ ಇಟ್ಟಿದ್ದೀರಾ? ತಪ್ಪು. ನಾನು ಇವತ್ತೇ ಧರಣಿ ಮಾಡ್ಬಿಡ್ತೀನಿ. ಕತ್ತೆ ಕರ್ಕೊಂಡು ಬರ್ತೀನಿ, ನಾಯಿ ಕರ್ಕೊಂಡು ಬರ್ತೀನಿ, ಹೆಂಗಸರುಗಳು ಕರ್ಕೊಂಡು ಬರ್ತೀನಿ, ಮಹಿಳಾ ಸಂಘ ಕರ್ಕೊಂಡು ಬರ್ತೀನಿ, ನಿಮ್ಮ ವಿರುದ್ಧ ಮುಸ್ಕರ ಮಾಡ್ಬಿಡ್ತೀನಿ. ಸುಮ್ಮನೆ ಹಾಸ್ಯಕ್ಕಾಗಿ ಇಳಿದೆ ಬನ್ನಿ, ಒಳ್ಳೇದಾಗಲಿ. ಮಕ್ಕಳು ಸಂಸಾರ ಸಮೇತ ನೀವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇವತ್ತು ಒಂದು ಕನ್ನಡ ಗೀತೆಗೆ ದಯವಿಟ್ಟು ನೀವು ನೃತ್ಯ ಮಾಡಬೇಕು. ಇದು ನನ್ನ ಒಂದು ಆಸೆ. ಇಲ್ಲ ಅಂತಂದ್ರೆ ಗೊತ್ತಲ್ಲ ನಂದು ಚಳವಳಿ. ಪ್ರಾರಂಭ ಮಾಡಿ. ಸ್ಪೆಷಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಈ ಹಾಡು ಹಾಡಿರೋದು ಯಾರು ಗೊತ್ತಾ? ನಿಮ್ಮ ಮಂಗಳೂರಿನ ಗುರು ಕಿರಣ್ ಅವರು. ಆದ್ರಿಂದ ಅದೇ ಹಾಡಿಗೆ ನಿಮ್ಮನ್ನ ನೃತ್ಯ ಮಾಡ್ತೀವಿ. ಬಹಳ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ದೀರಾ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ತಮ್ಮ ಆಸನವನ್ನ ಅಲಂಕರಿಸಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾಂ, ಚಿತ್ರದುರ್ಗ ಎಲ್ಲ ಇದೆ. ಈಗ ಹುಬ್ಳಿಯಿಂದ ಬಂದಿರತಕ್ಕಂತ ಸುಹಾಸ್ ಬಡ್ಡಿ ಮತ್ತು ಪ್ರಿಯಾ ಬಡ್ಡಿ ಅವರು ಬರಬೇಕು. ಶ್ರೀಮತಿ ಪ್ರಿಯಾ ಬಡ್ಡಿ ಅವರು. ಬಹಳ ಸಂತೋಷ. ಈ ಬಡ್ಡಿ ಅಂತ ಇಟ್ಕೊಂಡಿದ್ರೆ ಬಡ್ಡಿ ಜಾಸ್ತಿ ಕೊಡ್ತೀರಾ? ಬಡ್ಡಿ ನೋಡಿ, ಅದಕ್ಕೆ ಹೇಳೋದು ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತ. ನೀವು ಇಂಗ್ಲಿಷ್ ನಲ್ಲಿ ಬರೆದು ಕೊಟ್ಬಿಡ್ತೀರಾ ಹೆಸರು? ಅದರಲ್ಲಿ ಬಡ್ಡಿ ಅಂತ ಇರುತ್ತೆ. ಕೆಲವರು ಕರೆಯೋದು ನಿಮ್ಮನ್ನ ಬಡ್ಡಿ ಅಂತಾರೆ. ಅದಕ್ಕೋಸ್ಕರ ಇರ್ಲಿ, ಯಾರೋ ಬಡ್ಡಿ ಅಂತ ಬರೀತಾರೆ, ಅದು ಬದ್ದಿ. ಬಹಳ ಚೆನ್ನಾಗಿದೆ. ಬದ್ದಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಬಾಳ್ತೀವಿ, ಬದುಕ್ತೀವಿ ಅಂತ ಬದ್ಧ ಅಂತಕ್ಕಂಥ ಒಂದು ವಿಷಯವನ್ನ ಸೂಚಿಸುತ್ತೆ. ಇರ್ಲಿ, ಒಂದು ವಿಷಯವನ್ನ ಹೇಳ್ತೀನಿ. ಪ್ರಿಯಾ ಬದ್ದಿ ಅವರೇ, ನಿಮ್ಮ ಯಜಮಾನರು ಹೇಳ್ತಕ್ಕಂಥ ಒಂದು ವಿಷಯ, ನೀವು ಮನೆನ ಸ್ವಲ್ಪ ಯಾವುದೇ ರೀತಿಯಾದಂತ ಚೊಕ್ಕಟ ಮಾಡದೆ, ಅಂದ್ರೆ ಕ್ಲೀನ್ ಇಲ್ಲದೆ ಇಟ್ಕೊಡ್ತಿರುತ್ತೆ. ಮನೆ ಬಾಗಿಲಾಕಲ್ವಂತೆ, ನೀವು ಗ್ಯಾಸ್ ಆಫ್ ಮಾಡಲ್ವಂತೆ, ಟಿವಿ ಯಾವಾಗಲೂ ಆನ್ ಇರುತ್ತಂತೆ, ಮನೆ ಬಾಗಿಲುಗಳು ಹಾಕಲ್ವಂತೆ. ಕಳ್ಳರು ಬಂದು ನಿಮ್ಮ ಮನೆಯ ವಸ್ತುಗಳನ್ನ ದೋಚ್ಕೊಂಡೋದ್ರೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಕಾಳಜಿಯಾಗಿ ಅವರು ಒಂದ್ ಮಾತನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಿ ಸಲ ಹಾಗಾಗೋದಿಲ್ಲ, ಕೆಲವೊಂದ್ ಸರಿ ಮಿಸ್ಟೇಕ್ ಆಗಿಬಿಡುತ್ತೆ. ಹೌದೌದು, ಕೆಲವು ಸಲ ಸಣ್ಣ ಮಿಸ್ಟೇಕೇನೆ ದೊಡ್ಡ ರೀತಿ ಆಗೋಗುತ್ತೆ. ಅದ್ರ ಬಗ್ಗೆ ಗಮನ ಇರ್ಲಿ, ಎಚ್ಚರ ಇರ್ಲಿ. ನಿಮ್ಮ ಮನೆ, ನಿಮ್ಮ ವಸ್ತು, ಅದಕ್ಕೋಸ್ಕರ ಅದನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಆಗ್ಬೇಕಾದ್ರೆ ನೀವೇನಾದ್ರೂ ವರದಕ್ಷಿಣೆ ತಗೊಂಡ್ರ? ನಥಿಂಗ್ ಸರ್. ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋದು ಮಾತೇ ಇಲ್ಲ. ಮದುವೆ ಖರ್ಚೆಲ್ಲ ನೀವೇ ಹಾಕಿದ್ರ? ಡೆಫಿನೆಟ್ಲಿ ಸರ್. ನೋಡಿ, ಆದ್ರಿಂದ ನಿಜವಾದ ಗಂಡು, ಬಹದ್ದೂರ್ ಗಂಡು ಇವರೇ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡದೆ, ಹೆಣ್ಣಿನ ಮನೆಯವರಿಗೆ ತೊಂದರೆ ಮಾಡದೆ,
ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗಿರ್ತಕ್ಕಂಥ ಈ ಗಂಡಿಗೆ ನಾನು ಬಹದ್ದೂರ್ ಗಂಡು ಎಂಬ ಬಿರುದನ್ನ ಕೊಡ್ತಾ ಇದ್ದೀನಿ. ಆದ್ರೆ ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ದಪ್ಪಾಳಿಕೆ ಹೆಚ್ಚಿಗೆ ಮಾಡಿದ್ರೆ ನೀವು ಆ ಒಂದು ಬಿರುದನ್ನ ವಾಪಸ್ ತಗೊಂಡ್ಬಿಡ್ತೀನಿ. ನಿಮಗೆ ಇವರಲ್ಲಿ ಇಷ್ಟ ಇರದೇ ಇರತಕ್ಕಂತ ಒಂದು ವಿಷಯ ಯಾವುದು? ಸರ್ ಅವ್ರು ತುಂಬಾ ಲೇಟಾಗಿ ಬರ್ತಾರೆ, ಅದೇ ನಂಗೆ ಲೈಕ್ ಇಲ್ಲ. ನೀ ಯಾಕ್ರಿ? ನನ್ ಜೋಡಿ ಕಾಲಕ್ಕೆ ಕಡಿಮೆ, ಬರೀ ಯಾವಾಗ್ಲೂ ಫ್ರೆಂಡ್ ಜೋಡಿನೇ ಇರ್ತಾರೆ. ಬೆಳಗ್ಗೆ ರಾತ್ರಿಗೂ ಫ್ರೆಂಡ್ ಜೋಡಿ, ಊರಿಗೆ ಹೋದ್ರು ಫ್ರೆಂಡ್ ಜೋಡಿ, ಮನೆಗೆ ಬಂದ್ರೆ ಮತ್ತೆ ಇರೋದೇ ಇಲ್ಲ, ಮತ್ತೆ ಫ್ರೆಂಡ್ ಜೋಡಿ. ಫ್ರೆಂಡು ಯಾರು? ಗರ್ಲ್ ಫ್ರೆಂಡಾ ಇಲ್ಲ ಬಾಯ್ ಫ್ರೆಂಡ್? ಇಲ್ಲ ಪಾರ್ಟ್ನರ್. ಓ ಬಾಯ್ ಫ್ರೆಂಡು ಇರ್ಲಿ. ಇಲ್ಲ ಸರ್, ಫೋನ್ ಮಾಡಿದಾಗ ಅವಾಗೆ ಬರೋದು. ಮನೆ ಫೋನ್ ಮಾಡದೇ ಇದ್ರೆ 1 ಗಂಟೆ ಮಟನ್ ಹೊರಗೆ ಇರ್ತಾರೆ. ನೋಡ್ರಿ ಯಾಕ್ರಿ ಈಗ ಮಾಡ್ತೀರಾ? ಮನೆಯಲ್ಲಿ ಹೆಂಡತಿ ಅಡಿಗೆ ಮಾಡಿ ನಮ್ಮ ಯಜಮಾನರು ಬರ್ತಾ ಇರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಸರಿಯಾದ ಸಮಯಕ್ಕೆ ನಿಮ್ಮ ಮನೆಗೆ ಹೋಗ್ಬೇಕು. ಸುಮ್ಮನೆ ತಮಾಷೆಗಿಳಿದೆ. ಆದ್ರಿಂದ ಇವಾಗ ನಿಮಗೋಸ್ಕರ ಒಂದು ವಿಶೇಷವಾದಂತ ನೃತ್ಯ ಕಾರ್ಯಕ್ರಮ ನಮ್ಮ ಒಂದು ಕ್ರೇಜಿ ಕಪಲ್ ವತಿಯಿಂದ ನೀವಿಬ್ರು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಹೆಜ್ಜೆ ಹಾಕಿ ಜೋರಾಗಿ ಬೆಂಬಿರಿಸಾಗಿ ಜಗ್ ಜಗ್ ಅಂತ ಕುಣಿರಿ. ಬಹಳ ಒಳ್ಳೆ ನೃತ್ಯವನ್ನ ಮಾಡಿದೀರಾ. ಇತ್ತೀಚಿನ ಹುಡುಗರಿಗೆ ಈ ತರದ ಹಾಡು ಇಷ್ಟ. ನಮ್ಮಂತವ್ರು ಏನು ಮಾಡೋಕ್ಕಾಗಲ್ಲ, ನಮ್ಮನ್ನು ಕುಣಿಸ್ತಾರೆ. ಇರ್ಲಿ, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಹೋಗಿ ತಮ್ಮ ಆಸನವನ್ನು ಅಲಂಕರಿಸಿ. ನೋಡಿ, ನಾನು ಹೇಳೋದು ಕನ್ನಡಕ್ಕೆ ಬಂದವರು ಕನ್ನಡ ಕಲಿಬೇಕು ಅಂತ ಹೇಳ್ತೀವಿ. ನಮ್ಮ ಊರ್ವಶಿ ಮೇಡಮ್ ಅವರು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇತ್ತೀಚಿನ ಎಲ್ಲಾ ನಟರ ಜೊತೆ ಅಭಿನಯ ಮಾಡಿದ್ದಾರೆ. ಅವರೇ ಸ್ವತಃ ಕನ್ನಡ ಉಚ್ಚಾರಣೆ ಮಾಡ್ತಾರೆ. ಅಂತ ನಟಿ ಮಣಿಯರು ನಮಗೆ ಬೇಕು. ಯಾಕಂದ್ರೆ ಬೇರೆ ಭಾಷೆಯಿಂದ ಬಂದು ಕನ್ನಡ ಕಲಿತು ಅವರು ನಿಮಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕ್ರೇಜಿ ಕಪ್ಪಲ್ಲಿಂದ. ಎಲ್ಲರಿಗೂ ಕೂಡ ಧನ್ಯವಾದ. ಇನ್ನು ನಮ್ಮ ನೆಕ್ಸ್ಟ್ ರೌಂಡ್ ಹಾರ್ಟಿಗೆ ಡಾಟು. ಎದುರುಗಡೆ ಹಾರ್ಟ್ ಕಾಣಿಸ್ತಾ ಇದೆ. ಈಗಾಗಲೇ ನಿಮ್ಮ ಹೆಂಡತಿಯರ ಹಾರ್ಟಿಗೆ ಡಾಟ್ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿರೋ ಹಾರ್ಟಿಗೂ ಡಾಟ್ ಹಂಗೆ ಹಾಕ್ಬಿಡಿ. ಇಲ್ಲಿ 3 ಕಲರ್ಸ್ ಇದೆ. ಸೊ ಮಿಡ್ಲಲ್ಲಿರೋ ಗ್ರೀನ್ ಕಲರ್, ಪಿಂಕ್ ಅಂಡ್ ಯೆಲ್ಲೋ. ಗ್ರೀನ್ ಕಲರಿಗೆ ನೀವು ಡಾಟ್ ಹಾಕಿದ್ರೆ ನಿಮಗೆ ಒಂದೇ ಸಲಿಗೆ 30 ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಪಿಂಕ್ ಕಲರಿಗೆ ಡಾಟ್ ಹಾಕಿದ್ರೆ 20 ಪಾಯಿಂಟ್ ಸಿಗುತ್ತೆ. ಯೆಲ್ಲೋಗೆ ಹಾಕಿದ್ರೆ 10 ಪಾಯಿಂಟ್ ಸಿಗುತ್ತೆ. ಸೊ ಒಂದೇ ಕಲರಿಗೆ ಏನಾದ್ರು ಎರಡು ಡಾಟ್ಸ್ ಹಾಕಿದ್ರೆ ಮಾರ್ಕ್ಸ್ ಡಬಲ್ ಆಗುತ್ತೆ. ಅಂದ್ರೆ ಯೆಲ್ಲೋಗೆ ಹಾಕಿದ್ರೆ 10 ಇರೋ ಪಾಯಿಂಟ್ಸ್ 20 ಆಗುತ್ತೆ. ಪಿಂಕಿಗೆ ಹಾಕಿದ್ರೆ 20 ಇರೋದು 40 ಆಗುತ್ತೆ. ಗ್ರೀನಿಗೆ ಹಾಕಿದ್ರೆ 30 ಇರೋದು 60 ಆಗುತ್ತೆ. ರೆಡಿನಾ ಡಾಟ್ ಹಾಕೋದಕ್ಕೆ? ಸೊ ರವೀಂದ್ರ ಅವರೇ ಬನ್ನಿ. ಸೊ ಈ 10 ಡಾಟ್ಗಳನ್ನ ಹಾಕಿ 1 by 1. ಓಕೆನಾ? ರೆಡಿನಾ ರವೀಂದ್ರ ಅವರೇ? ಫೈನ್, ಸ್ಟಾರ್ಟ್ ಮಾಡ್ಬಿಡಿ ಹಾಗಾದ್ರೆ. ಒಳ್ಳೆ ಗುರಿ ಮಾಸ್ಟರ್ ಅನ್ಸುತ್ತಿವ್ರು. ಹಾ, ಪರವಾಗಿಲ್ಲ ರವೀಂದ್ರ ಅವರೇ. ನಾಲ್ಕು ಎಲ್ಲೋ ಮೇಲೆ, 3 ಗ್ರೀನ್ ಮೇಲೆ, 1 ಪಿಂಕ್ ಮೇಲೆ. ತುಂಬಾ ಚೆನ್ನಾಗಿ ಆಡಿದ್ರಿ ರವೀಂದ್ರ ಅವರೇ. ಥ್ಯಾಂಕ್ ಯು ಮೇಡಮ್. ಗುರಿ ಮಾಸ್ಟರ್ ಅಂತ ಹೆಸರಿಡ್ಬೋದು ನಿಮ್ಗೆ ಹಾಗಾದ್ರೆ. 150 ಮಾರ್ಕ್ಸ್ ತಗೊಂಡಿದ್ದೀರ ಅವತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಸುರೇಶ್ ಅವರು ಬನ್ನಿ. ಸೌಮ್ಯ ಅವ್ರ ಎದುರುಗಡೆ ಇಲ್ಲ, ಇವಾಗ ಜಗಳ ಮಾಡಂಗಿಲ್ಲ, ಆರಾಮಾಗಿ ಆಟ ಆಡ್ಬೋದು. ರೆಡಿನಾ? ಸೂಪರ್, ಹಾಡಿ. ಸೂಪರ್. ಓಕೆ, ಪರವಾಗಿಲ್ಲ. ಈ ಸತಿ ನಮ್ಗೆಲ್ಲರೂ ಗುರಿ ಮಾಸ್ಟರ್ಗಳೇ ಬಂದಿದ್ದಾರೆ. ಸರಿ, ಬನ್ನಿ ನೋಡೋಣ. ಪಿಂಕ್ ಮೇಲೆ 5, 100, 120 ಆಯ್ತು. ಗ್ರೀನ್ ಮೇಲೆ 1, 150. ಸೂಪರ್, 150 ಪಾಯಿಂಟು. ಯಶವಂತ್ ಅವ್ರು ಬನ್ನಿ. ಯಶವಂತ್ ಅವರೇ ರೆಡಿನಾ? ರೆಡಿ. ಓಕೆ, ಸ್ಟಾರ್ಟ್ ಮಾಡಿ.
ನೋಡಿ ಅಲ್ಲಿ ಹೆಂಗ್ ಬರ್ತಾ ಇದೆ ಕ್ಲಾಪ್. ಸ್ಲೋ ಆಗಿ ಸ್ಲೋ ಆಗಿ. ನಾವೇನ್ ಹೇಳೋದೇ ಬೇಡ, ಆ ಕಡೆಯಿಂದಾನೆ ಬರ್ತಾ ಇದೆ ಕಮೆಂಟ್ಸ್ ಎಲ್ಲ. ವೆರಿ ಗುಡ್, ಸ್ಲೋ ಆಗಿ ಆರಾಮಾಗಿ ಅಂತ ಹೇಳಿ. ಹಾ, ಸಂಧ್ಯಾ ಅವ್ರು ನೋಡಿ ಫುಲ್ ಖುಷಿ. ಪಕ್ಕದಲ್ಲಿ ಹಂಗೆ ಬರ್ತಾ ಇದೆ ಲೈಟ್. ನೋಡ ಲೆಕ್ಕ ಮಾಡೋಣ. ಗ್ರೀನ್ ಮೇಲೆ 2 60 80 10 90. ಏನ್ರಿ ಎಲ್ಲರೂ 150 ತಗೊಳ್ತಾ ಇದಾರೆ. ನೆಕ್ಸ್ಟ್ ಸುಭಾಷ್ ಅವ್ರು ಬನ್ನಿ. ರೆಡಿನಾ? ಏನನ್ಸುತ್ತೆ 3 ಜನ ಆಡಿರೋದು ನೋಡಿದ್ರೆ? ದಯವಿಟ್ಟು ಪ್ಲೀಸ್ 150 ಬೇಡ, ಒಂಚೂರು ಈ ಕಡೆ ಒಂಚೂರು ಆ ಕಡೆ ಆಗ್ಬೇಕು. ಓಕೆ, ರೆಡಿ. ಆಲ್ ದ ಬೆಸ್ಟ್. ನನ್ನ ಮಾತನ್ನ ಚೆನ್ನಾಗಿ ಕೇಳ್ತಾರೆ ಇವ್ರು. ಒಂಚೂರು ಆಚೆ ಒಂಚೂರು ಈಚೆ ಮಾಡಿ ಅಂದ್ರೆ ಎಲ್ಲ ಆಚೆ ಈಚೆ ಹಾಕ್ಬಿಟ್ಟಿದ್ದೀರಾ ನೀವು. 5 ಎಲ್ಲೋ ಮೇಲೆ ಪಿಂಕ್ ಮೇಲೆ 2 20 90. ಸೊ ಈ ಟಾಸ್ಕ್ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 3 ಜನ 150 ಸುಭಾಷ್ ಅವ್ರು ಮಾತ್ರ 90 ಪಾಯಿಂಟ್ಸ್ ತಗೊಂಡಿದ್ದಾರೆ. ಇನ್ ಮುಂದಿನ ಟಾಸ್ಕ್ ಅಲ್ಲಿ ಯಾರ್ಯಾರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋದಕ್ಕೆ, ಪರ್ಫಾರ್ಮ್ ಮಾಡಿಸೋದಕ್ಕೆ ಊರ್ವಶಿ ಮೇಡಮ್ ಬರ್ತಾರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿ. ಬಾಯ್. ಸೊ ಶೀತಲ್ ಮಾಡಿಸಿದ ಟಾಸ್ಕ್ ಎಲ್ಲ ಎಂಜಾಯ್ ಮಾಡಿದ್ರಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ಈಗ ನಮ್ಮ ಮುಂದಿನ ಟಾಸ್ಕ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ, ಆನೆ ಬಲೂನೆ. ಓಕೆ ರವೀಂದ್ರ? ಎಸ್ ಮೇಡಮ್. ಎಲ್ಲ ಬಲೂನ್ಸ್ ಎಲ್ಲ ಇಲ್ಲಿದೆ. ನೀವು ಎಷ್ಟು ಬೇಕಾದ್ರೂ ಹೊಡಿಬಹುದು. ಒಳ್ಳೆ 2 minutes ಅಷ್ಟೇ, ಅದೇ ಸಾಕು, ಅದೇ ಜಾಸ್ತಿ. ಅದು ಎಲ್ಲಿ ಬೇಕಾದ್ರೂ ಹೋಗೋಕ್ಕಾಗುತ್ತೆ ನಿಮ್ಗೆ. ಏನಾದ್ರು ಡೇಂಜರಸ್ ಪೊಸಿಷನ್ ಅಂದ್ರೆ ನಾವು ಹೇಳ್ಬಿಡ್ತೀವಿ, ಮಿಸಸ್ ಹೆಲ್ಪ್ ಮಾಡ್ತಾರೆ. ಹೋಗ್ಬೇಡ ಅಂದ. ಓಕೆ ರೈಟಾ? ಬನ್ನಿ 1 ನಿಮಿಷ. ಓಕೆ ಸ್ಟಾರ್ಟ್. ಫ್ರಂಟ್ ಆಫ್ ಯು, ಫ್ರಂಟ್ ಲಿಟಲ್ ಬ್ಯಾಕ್, ಫ್ರಂಟ್. ಬ್ಯಾಕ್ ಆಫ್ ಯು, ಬ್ಯಾಕ್. Towards right, hard, harder. Towards your right, front, yes, harder, little harder. One more, harder. Front, little front. Move front. ಅದೇ ಹೋಯ್ತು. Time up. ಹೇಗಿತ್ತು ರವೀಂದ್ರ ಅವರೇ? ಅಯ್ಯೋ ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಯ್ತು. ಎಲ್ಲಿ ಏನೋ ಐಡಿಯಾನೇ ಇಲ್ಲ. It was good. ಫಸ್ಟ್ ಅವ್ರದ್ದು ಅಭ್ಯಾಸ ಇಲ್ವಾ ಬಲೂನ್ ಎಲ್ಲ? ಇಲ್ಲೆಲ್ಲ ಇತ್ತಲ್ಲ, ನೀವು ಕಟ್ಟೋಕ್ ಮುಂಚೆನೆ ನೋಡಿದ್ರಿ ಇದೆಲ್ಲ ಇದೆ, ಇಲ್ಲೆಲ್ಲ ಇದೆ. ಎಲ್ಲಾದ್ರೂ ಒಂದು ಹಾಡಾಗಿ ಡಮಕ. ಇಲ್ಲ ನೀವು ಸುತ್ತಾಡಿಸ್ಬಿಟ್ರಲ್ಲ, ಎಲ್ಲ ಹೋಯ್ತು. ಓ ಅದೊಂದು ಐಡಿಯಾ ಆಯ್ತು. ವೆರಿ ಗುಡ್. ಎನಿವೇ 20 ಮಾರ್ಕ್ಸ್ ಆಯ್ತು ಅವ್ರಿಗೆ. ಬನ್ನಿ ಸರ್, ನಿಮ್ಗೆ ಹೆಲ್ಪ್ ಮಾಡೋಕೆ ನಾನು ಬರ್ತಾ ಇದ್ದೀನಿ ಸರ್. ವೆಲ್ಕಮ್ ಮೇಡಮ್. ಸ್ಟಾರ್ಟ್. ಸ್ವಲ್ಪ ಮುಂದೆ ಬನ್ನಿ. 2 steps. ಟಚ್ ಮಾಡಿ ಸ್ವಲ್ಪ 1 step ಹಿಂದೆ ಹೋಗಿ. ಸ್ವಲ್ಪ 2 ಕೈಯೆಲ್ಲ ಹಿಡೀರಿ ಸರ್. ಅದು ಸ್ವಲ್ಪ ಮುಂದೆ. ಒಂದೇ ಒಂದು ಇಂಚ್ ರೈಟ್. ಸ್ವಲ್ಪ ಮುಂದೆ. ಬಲ್ಗಡೆ ಹಾಕಿ. ಟಚ್ ಮಾಡಿ. ಬಲ್ಗಡೆ. ಹಿಡೀರಿ ಸರ್. ಹೊಡೀರಿ. ಜೋರಾಗಿ ಹಾಕಿ. ಸರ್ ನೀವೇನ್ ಮಾಡಿದ್ರಿ ಗೊತ್ತಾ?
ಹೇಳಿದವ್ರ ಅಂತ ಹಾಕಿದ್ರೆ ಪರವಾಗಿಲ್ಲ. ಯಾಕಂದ್ರೆ ಅದು sharp end touch ಮಾಡಿ ಅಂತ ಇರಲಿಲ್ಲ ಅಂದ್ರೆ ಪೊಲೀಸ್ನವರು ಹೊಡಿತಾರಲ್ಲ ಆತರ ಆತರ. ಅಲ್ಲ ನಮಗೆ ಕೋಲಲ್ಲಿ ಹೊಡೆದ ಅಭ್ಯಾಸ ಇಲ್ಲ, ಕೇಬಲ್ ಕೊಟ್ಟಿದ್ರೆ ಹೊಡಿತಾ ಇದ್ವಿ. ಕೇಬಲ್ ಕೊಟ್ಟರೆ ಒಂದೇ ತಾನೆ? ಒಂದೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಯಶವಂತ್ ಅವರೇ, ನೀವೇ ಬನ್ನಿ. ಆಯ್ತಾ? ರೆಡಿ ನೀವು? ಸರಿ, ಒಂದು ನಿಮಿಷ. ಓಕೆ, ರೆಡಿ. ಮುಂದೆ ಹೋಗಿ, ಮುಂದೆ. ಹಾ, ಅದೇ ಮುಂದೆ ಮುಂದೆ. ಮುಂದೆ ಹೊಡಿರಿ ಹೊಡಿರಿ, ಅಲ್ಲಿ ಇಟ್ಟು ಅಲ್ಲಿ ಇಟ್ಟು ಅಲ್ಲಿ ಇಟ್ಟು ಅಲ್ಲಿ ಇಟ್ಟು ಹೊಡಿ. ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಹಿಂದೆ 2 ಸ್ಟೆಪ್ ಹಿಂದೆ ಬನ್ನಿ. ಇಲ್ಲ, ಈ ಸೈಡ್. ಹೊಡಿರಿ 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 ಉಂಟಲ್ಲಿ. ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ ಹೋಗಿ, ಸ್ವಲ್ಪ ಹೊಡಿರಿ ಹೊಡಿರಿ. ಅದು ಹೊಡಿರಿ ಕಡೆ. ಸ್ವಲ್ಪ ಹಾಕಿ. ಲೆಫ್ಟ್ ಹೊಡಿರಿ. ಇನ್ನೂ ಸಹ ಉಂಟಲ್ಲಿ. ಹೊಡಿರಿ. ಅದೇ ಅದೇ. ಇನ್ನೊಂದು ಉಂಟು. ಬರಲ್ಲ ಅದು. ಮುಂದೆ ಮುಂದೆ ಸ್ವಲ್ಪ ಲೆಫ್ಟ್ ಹೋಗಿ. ಲೆಫ್ಟ್ ಹೋಗಿ, ಅಲ್ಲಿ ಅಲ್ಲಿ. ಓಕೆ, ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್. 10 ಟೋಟಲ್ ಆಗಿ 10. ಏನ್ ಸ್ವಾಮಿ ಕೂತ್ಕೊಳ್ಳಿ. ಓಕೆ, ಅದೊಂದು ಕಾನ್ಫಿಡೆನ್ಸ್ ಇದೆಲ್ಲ. ಸಿಗುತ್ತೋ ಇಲ್ವೋ ಏನಾದ್ರೂ ಒಂದು ಠಮ ಠಮ ಅಂತ. ಬನ್ನಿ ಸರ್, ನೀವೇ. ಸುಭಾಷ್ ಅವರೇ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಮುಂಚೆ ಇದೇ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಓಕೆ, ಯಾರ ಮೇಲಾದ್ರೂ ಕೋಪ ಇದ್ರೆ ಹೊಡೆದ್ಬಿಡಿ. ಓಕೆ, 1 ಸೆಕೆಂಡ್. ओके स्टार्ट सर. तुम्हारा गलत है, तुम्हारा गलत है. नहीं घाट अंदर चौड़ा करने जरा जरा पास. हां जुन्ना कड़े. हां करेक्ट. हां करेक्ट. जरा आगे मुंडे दवा कड़े जरा दवा कड़े 2 दवा कड़े जरा. ಅಲ್ಲೇ ಮುಂದೆ, ಅಲ್ಲೇ 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 ಆ ಥರನೇ ಮುಂದೆ. ಆ ಕಡೆ ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ, 1 ಹೆಜ್ಜೆ ಮುಂದೆ ಹೋಗಿ. ಸ್ವಲ್ಪ ಮುಂದೆ. ಅಲ್ಲೇ ನಿಮ್ಮ ಕಾಲ ಹತ್ರನೇ ಇದೆ. ಸ್ವಲ್ಪ ಮುಂದೆ. ಹೋಯ್ತು, ಹಾರೋಯ್ತು. ಅಲ್ಲೇ ಸ್ವಲ್ಪ ಮುಂದೆ ಬನ್ನಿ. ಮುಂದೆ ಸೀದಾ ಹೊಡಿರಿ. ತುಂಬ ಇದೆ ಹೊಡಿರಿ. ಸ್ವಲ್ಪ ಮುಂದೆ. ಸ್ವಲ್ಪ ಮುಂದೆ. ಹೊಡಿರಿ. ಈ ಕಡೆ ಬನ್ನಿ, ಈ ಕಡೆ. ಅಡ್ವಾಂಟೇಜ್. ಅಯ್ಯೋ, 2 ಗೋಲ್ ಕೊಟ್ಬಿಟ್ರಿ. ಒಬ್ಬ ಮನುಷ್ಯ ಸಿಕ್ಕಿದ್ರೆ ಏನಾಗುತ್ತೆ? ಅವರೇ ನಿಮ್ಮ ಮನಸ್ಸಲ್ಲಿ ಇದು ಮಾಡ್ಕೊಡ್ರ, ಇಮ್ಯಾಜಿನ್ ಮಾಡ್ಕೊಡ್ರ. ಅದಕ್ಕೆ ಕೊಟ್ರಿ 2 ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕು. 1 ಕೊಟ್ರೆ 2 ಕೊಟ್ಟಿದ್ದಾರೆ. ವೆರಿ ಗುಡ್ ರವೀಂದ್ರ, ನೀವು 20 ಪಾಯಿಂಟ್ಸ್. ಸೂಪರ್. ಓಕೆ, ಆ್ಯಂಡ್ ಸುರೇಶ್ ಅವರು 10 ಪಾಯಿಂಟ್ಸ್. ಆ್ಯಂಡ್ ಯಶವಂತ್ ಅವರು ತುಂಬ ಕಡಿಮೆ, 100 ಅಷ್ಟೇ. ಆ್ಯಂಡ್ ಸುಭಾಷ್ ಅವರು 60 ಪಾಯಿಂಟ್ಸ್. ಇದರಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರು, ಎಲ್ರಿಗೂ ಒಳ್ಳೆ ಒಂದು ಚಾನ್ಸ್ ಸಿಗಿತ್ತು. ಆದರೆ ಸಮ್ಟೈಮ್ಸ್ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ಕೆಲವರಿಗೆ. ಅದರಲ್ಲಿ ಜಾಸ್ತಿ ಕಡಿಮೆ ಆಗಿರೋರು, ಕಡೆಯಲ್ಲಿರೋರು ಮುಂದೆ ಹೋಗ್ಬೇಕು ಅಲ್ವಾ, ಆ ಥರದ್ದು. ಸೊ ಸುಭಾಷ್ ಅವರೇ, ಅಮ್ಮ ನೀವು ಬನ್ನಿ ಇಬ್ರು. ನೀವು ಪಡೆದಿರೋ ಮಾರ್ಕ್ಸು 390. ಓಕೆ,
ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಇದು ಫಸ್ಟ್ ಟೈಮ್ ನೀವು? ಫಸ್ಟ್ ಟೈಮ್. ಆಲ್ ದ ವೆರಿ ಬೆಸ್ಟ್ ಸರ್. ನೀವು ಚೆನ್ನಾಗಿ ಮಾಡಿದ್ರಿ ಅಮ್ಮ. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಗ್ರೇಟ್ ಗಿಫ್ಟ್. ಓಕೆ, ಇಂದೂರ ಹೋಮ್ ಅಪ್ಲೈನ್ಸಸ್ ಗಿಫ್ಟ್ ಒಂದು. ಓಕೆ, ಆ್ಯಂಡ್ ನಮ್ಮ 3ನೇ ಪ್ಲೇಸಲ್ಲಿರೋರು ಯಾರು? ಸುರೇಶ್ ಅಂಡ್ ಸೌಮ್ಯ, ಬನ್ರಿ. ಅನ್ಸುತ್ತೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನಿಸ್ತು. ಅಂದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅದೇ ಹೇಳ್ತಾರಲ್ಲ, ಅನುಭವನ ಹೇಳ್ಕೊಳಕ್ ಆಗಲ್ಲ, ಅನುಭವಿಸ್ಬೇಕು ಅಂತ. ಆ ತರ ಅಷ್ಟೊಂದು ಖುಷಿ ಆಗ್ತಿದೆ. ಅಂತ ಜನಪ್ರಿಯ ನಟಿ ಮತ್ತೆ ಹಿರಿಯ ನಟಿ ಜೊತೆ ಇಷ್ಟೊತ್ತು ಕಾಲ ಕಳೆಯೋದು ಇಟ್ಸ್ ಲೈಕ್ ಕನ್ಸು, ಸ್ವಪ್ನನೇ ಅಂತಾನೆ ಹೇಳ್ಬೋದು. ಅಂತ ಒಳ್ಳೆ ಅವಕಾಶ ಕೊಟ್ಟಂತಹ ಈ ಕ್ರೇಜಿ ಕಪಲ್ ಪ್ರೋಗ್ರಾಮ್ ಮತ್ತೆ ಜಿ ಕನ್ನಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಇಂದೂರ ಹೋಮ್ ಅಪ್ಲೈನ್ಸಸ್ ಪ್ರೈಸ್ ಇಂದ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರವೀಂದ್ರ ಅವರೇ, ಸುಂದರ ಬನ್ನಿ, ನೀವಿಬ್ರು ಬನ್ನಿ, ಬನ್ನಿ ಬನ್ನಿ. ಈ ಒಂದು ಲಾಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಪಾಯಿಂಟ್ಸ್ ಇತ್ತು, ಬಟ್ ಓವರ್ ಆಲ್ ಮಾರ್ಕ್ಸ್ ಅನ್ನೋದು ಅದು ಕ್ಯಾಲ್ಕುಲೇಟ್ ಮಾಡೋದು ಬೇರೆ. ಪರ್ಫಾರ್ಮೆನ್ಸ್, ಟೈಮಿಂಗ್ಸ್, ಸೆಕೆಂಡ್ಸ್ ಏನ್ ಅನ್ಸುತ್ತೆ ನಿಮಗೆ ರವೀಂದ್ರ ಅವರೇ? ಮೇಡಮ್, ಓವರ್ ಆಲ್ ಪ್ರೋಗ್ರಾಮ್ ಯಾಕಂತಂದ್ರೆ ನಾವು ಯಾವತ್ತೂ ಈ ಪ್ರೋಗ್ರಾಮ್ ಈ ತರ ಪ್ರೋಗ್ರಾಮ್ ನಾವು ಹೋಗಿಲ್ಲ. ಯಾವಾಗ್ಲೂ ನಾವು ಟೆನ್ಷನ್ ಎಲ್ಲ ಇರ್ತಾ ಇದ್ವಿ ಜಾಸ್ತಿ. ಸೊ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದು ಜೈ ಕನ್ನಡ ಅವರು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಶವಂತ್ ಅವರೇ, ಹೇಳಿ ಮೇಡಮ್. ನಿಮ್ ನೋಡುವಾಗ ಇದು ಒಂದು ಕನ್ನಡ ಒಂದು ಆಂಟಿ ವಿಲನ್ ಸ್ವಲ್ಪ ಕ್ಯಾರೆಕ್ಟರ್ ಆತರ ಅಲ್ವಾ? ಓಕೆ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದೆ ಮೇಡಮ್. ಅಂದ್ರೆ ಜಿ ಕನ್ನಡದವರಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಎದುರು ಒಂದು ನಮಗೆ ಬಹಳ ಒಂದು ಖುಷಿ ಆಯ್ತು. ವೆರಿ ಗುಡ್. ಸೊ ಈಗ ವಿನ್ನರ್ ಅನೌನ್ಸ್ ಮಾಡೋ ಟೈಮ್ ಇದು. The first runner-up goes to Ravindra Ashwini. 430 marks. Okay. Ravindra Ashwini, thank you. All the very best. Okay. Congrats. ಯಶವಂತ್ ಸರ್, ಸೀರಿಯಸ್ ಮೇಡಮ್, ಭಾರಿ ಒಂದು ಖುಷಿ ಆಗ್ತಾ ಉಂಟು. ಖುಷಿ ಆಗ್ತದೆ. ಹೌದೌದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Crazy couple. ಕಾಲ್ಗೆ ಹಾರಿಸುತ್ತಾರೆ, ಕಾಫಿ ಡೈಲಿ ಕ್ಯಾಚ್ ಹಾಕೊಳ್ತಾರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರಿ. ಸೊ ನಾವು ದ ಟೈಮ್ ಟು ಫಿನಿಶ್ ದ ಎಪಿಸೋಡ್. ಎಲ್ರಿಗೂ ನಮಸ್ಕಾರ.